ವಿಚಾರವಾಗಿ ಏನಾದರೂ ಕಾಮಗಾರಿ ಮಾಡಿದ್ರು ಕಠಿಣವಾದಂತಹ ಕ್ರಮ ಜರುಗಿಸ್ತೀವಿ, ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ. ನೂರಾರು ಜನ ಮೇಲೆ ಕ್ರಮ ಜರುಗಿಸಿದ್ದೇವೆ, ಒತ್ತುವರಿ ತೆರವು ಮಾಡಿದ್ದೇವೆ. ನಮ್ಮ ಗಮನಕ್ಕೆ ಬಂದ್ರೆ ತಕ್ಷಣ ಕ್ರಮ ತೆಗೆದುಕೊಳ್ತೇವೆ. ಸರ್, ಈಗ ಇಂಡಿಯನ್ ಮ್ಯಾಚ್ಗಳಲ್ಲಿ ಒಂದು ಗಿಡಗಳ ನಡುವೆ ಕೊಡೋದೊಂದು ಟಾಟಾದ ಸ್ಕೀಮ್ ಹಾಕೊಂಡಿದ್ರು. ನಮ್ಮ ಸ್ಟೇಟಿಗೆ ಏನಾದರೂ ಅಲಾಟ್ಮೆಂಟ್ ತಗೊಂಡಿದ್ದಾರೆ? ನಾವೇ ಕೊಡ್ತಾ ಇದ್ದೀವಲ್ಲ ಗಿಡ. ಈ ಸಲ ಕೋಟ್ಯಾಂತರ ಗಿಡ ನೆಡ್ತಾ ಇದೀವಿ. ಮತ್ತೆ ಪ್ರತಿ ಸ್ಟೇಟ್ಗಳಿಗೂ ನಮ್ಮ ಸ್ಟೇಟ್ ಮಾಡೋದಿಲ್ಲ, ಮುಂದುವರಿತಾವೆ. ಪಡಿತರ ಚೀಟಿಗಳು ಕೂಡ ವಿತರಣೆ ಆಗ್ತಾ ಇಲ್ಲ ಸರ್, ಬೇರೆ ಬೇರೆ ಕಾರಣಗಳಿಂದ. ಆರೋಗ್ಯ ಸ್ಕೀಮ್ಸ್ ಮಾನದಂಡ ಏನಿದೆ ಆ ಮಾನದಂಡದಕ್ಕಿಂತಲೂ ಹೆಚ್ಚಿನ ಒಂದು ಪಡಿತರ ಚೀಟಿಗಳು ವಿತರಣೆ ಆಗಿದ್ದಾರೆ. ಯಾವುದು ಕಡಿಮೆ ಆಗಿಲ್ಲ. ಪ್ರೊಸೆಸ್ ಆಗ್ತಾ ಇದೆ. ಇವತ್ತು ಪ್ರೊಸೆಸ್ ಆಗಿ ಯಾರು ಅರ್ಹರಿದ್ದಾರೆ, ಬಡತನಕ್ಕಿಂತ ಕೆಳಗಡೆ ಇದ್ದಂಥವರಿಗೆ ಪಡಿತರ ಚೀಟಿ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತದೆ. ನೋಡಿ, ಆ ವಿಷಯ ಏನಿದೆ, ಪ್ರಕರಣ ಏನಿದೆ, ಅಧ್ಯಯನ ಮಾಡಿಲ್ಲ. ನಾನು ವರದಿ ತರಿಸಿಕೊಂಡು ಅಧ್ಯಯನ ಮಾಡಿ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಪ್ರತಿಕ್ರಿಯೆ ಕೊಡ್ತೇನೆ. ಪೆಟ್ರೋಲ್ ಡೀಸೆಲ್ ರೇಟ್ ಏನಿದೆ ಅಲ್ಲ, ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೇವೆ. ಹೋಲಿಕೆ ಮಾಡ್ರಿ, ತೆಲಂಗಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ನಮ್ಗಿಂತ ಜಾಸ್ತಿ, ಪಕ್ಕದ ಕೇರಳದಲ್ಲಿ ಜಾಸ್ತಿ, ಪಕ್ಕದ ಆಂಧ್ರದಲ್ಲಿ ಜಾಸ್ತಿ, ಮಹಾರಾಷ್ಟ್ರದಲ್ಲಿ ಜಾಸ್ತಿ. ಇವತ್ತು ನಮ್ದು ಹೋಲಿಕೆ ಮಾಡಿದ್ರೆ ಇನ್ನೂ ಕಡಿಮೆನೇ ಇದೆ. ಇವತ್ತು ಆ ರೀತಿಯಲ್ಲಿ ನೋಡಿ, ಕೇಂದ್ರದ ತಾರತಮ್ಯ, ಲಕ್ಷಾಂತರ ಕೋಟಿ ತೆರಿಗೆ ಅವರು ತಗೊಳ್ತಾ ಇದ್ದಾರೆ ಕೇಂದ್ರದವರು, ಕರ್ನಾಟಕ ರಾಜ್ಯದಿಂದ. ನಮಗೆ ಸಮರ್ಪಕವಾಗಿ ಹಣ ಕೊಡ್ತಾ ಇಲ್ಲ. ಬರ ಬಂದ್ರು ಹಣ ಕೊಟ್ಟಿಲ್ಲ. ಕೊಟ್ರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿ ಬಂತು. ಹೋದ್ರು ಎಷ್ಟು ಕೊಟ್ರು? ನಾವು ಕೇಳಿದಷ್ಟು ಕೊಟ್ರ? ಎಷ್ಟು ನಷ್ಟ ಆಗಿದೆ ಎಷ್ಟು ಕೊಟ್ರ? ಇಲ್ಲ. 18,000 ಕೋಟಿ ರೂಪಾಯಿ ನಷ್ಟ ಆದ್ರೆ 3,600 ಕೋಟಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ GSTಯಲ್ಲಿ 15ನೇ ಹಣಕಾಸು ಯೋಜನೆಯ ಒಂದು ಅನುದಾನದಲ್ಲಿ ಎಲ್ಲಾ ಅನುದಾನಗಳಲ್ಲಿ ಕೇಂದ್ರದಿಂದ ತಾರತಮ್ಯ ನಡೀತಾ ಇದೆ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕದ ಮೇಲೆ ಪ್ರಹಾರ ಬೀಳ್ತಾ ಇದೆ. ಹೀಗಾಗಿ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಲೋಕಸಭೆ ಚುನಾವಣೆ ಈ ರೀತಿಯಲ್ಲಿ ರಾಜಕೀಯ ಮಾಡ್ತಾರೆ. ಬಿಜೆಪಿ ಅಲ್ಲ ಸರ್, ಜನಸಾಮಾನ್ಯರು ಆಗ್ತಾ ಇದ್ದಾರೆ. ಇವರು ನೋಡಿ, ಜನಸಾಮಾನ್ಯರ ಪರ ಆಡಳಿತ ಕೊಡ್ತಾ ಇದ್ದಾರೆ. 52,000 ಕೋಟಿ ರೂಪಾಯಿ ಗ್ಯಾರಂಟಿಗಾಗಿ ಮೀಸಲಿಟ್ಟಿದ್ದೀರಲ್ಲ ಅಂತ ಆಯ್ತಾ? ಇವತ್ತು ಬಡವರಿಗಾಗಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ತೆರಿಗೆ ಉಪಯೋಗ ಆಗ್ತದೆ. ಅದಕ್ಕೆ ಅನ್ಯ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇನ್ನೂ ಕಡಿಮೆನೇ ಇದೆ. ಹೋಲಿಕೆ ಮಾಡಿ ನೀವು. ಜಾರ್ಖಂಡ್ ಗೋವಾ ಕೂಡ ಕಡಿಮೆ ಇದೆ ನೋಡಿ. ಈಗ ನಮ್ಮ ಪಕ್ಕದ ರಾಜ್ಯ ಯಾವ್ದಲ್ಲ ಹೇಳಿ? ಅಲ್ಲಲ್ಲ, 50 ವರ್ಷದಿಂದ ಬಂದಿಲ್ಲ. ಸೇಮ್ ಇದೆ. ಯಾವಾಗ್ಲೂ ನಮ್ಗೆ ಜಾಸ್ತಿನೇ ಇದೆ ಅಕ್ಕಪಕ್ಕದ ರಾಜ್ಯದಲ್ಲಿ. ಇಲ್ಲ, ಆಗಿಲ್ಲ, ಯಾವಾಗ್ಲೂ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಯಾರಿಗೆ ಇತಿಹಾಸ ನೋಡ್ರಿ, ಇದಕ್ಕೆ ಬಹಳ ಅತ್ಯಲ್ಪ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದೇನೆ ಜನರ ಹಿತದೃಷ್ಟಿಯಿಂದ. ಸೊ ಹೀಗಾಗಿ ರಾಜಕೀಯ ಏನು ಬಿಜೆಪಿ ಮಾಡ್ತಾ ಇದೆ, ಅವ್ರು ಹೇಳಿ, ಮತ್ತೆ ಕೇಂದ್ರಕ್ಕೆ ಹೋಗಿ ಹೇಳಿ, ಎಕ್ಸೈಸ್ ಡ್ಯೂಟಿ ಅದ್ರ ಮೇಲೆ ಕಡಿಮೆ ಮಾಡಿ ಕೇಂದ್ರಕ್ಕೆ ದುಡ್ಡು ಹೋಗ್ತದೆ ಅಂತ ಹೇಳಿ ಬಿಜೆಪಿ ಅವರು ಯಾಕೆ ಹೇಳ್ತಾ ಇಲ್ಲ? ಅವರೇ ಮಾಡಿದಾರಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಎಷ್ಟಿದೆ, ಅದಕ್ಕೆ ಹೋಲಿಕೆ ಮಾಡಿದಾಗ ಕೇಂದ್ರದಲ್ಲಿ UK ಸರ್ಕಾರ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲ್ ಬೆಲೆ? ಇದಕ್ಕಿಂತ ಕಡಿಮೆ ಇದ್ದಿಲ್ವಾ? ಗ್ಯಾಸ್ ಸಿಲಿಂಡರ್ ಬೆಲೆ ಅವಾಗ ಏನಿತ್ತು? 400 ರೂಪಾಯಿ ಇತ್ತು. 1,100 ರೂಪಾಯಿ ಮಾಡಿದಾರಲ್ಲ. ಅವ್ರ ವಿರುದ್ಧ ಯಾಕೆ ಹೋರಾಟ ಮಾಡಲು ಇರಲಿ? ಬೀದಿಗಿರಲಿ. ಅವ್ರದೇ ಸರ್ಕಾರದ ಕೇಂದ್ರದಲ್ಲಿ ಹೋಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಮಾಡ್ಕೊಂಡು ಬರಲಿ. ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ದಂತ ಏನು ಕೇಂದ್ರದ ಸುಂಕ ಇದೆ, ಆ ಸುಂಕ ಕಡಿಮೆ ಮಾಡಲಿ. Khadijah